ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಊಟ ಮಾಡಬೇಕು. ಎಲ್ಲ ರೆಡಿ ಆಗಿದೆ. ಸೊ ಇದು ಊಟ ಆಗಿದೆ. ಫಿಶ್ಶು ಮತ್ತು ಮಟನ್ ಸಾರು. ಮಟನ್ 3 ಪೀಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ಬಂದು 150 ಗ್ರಾಮ್ ಇದೆ. ವೆಜಿಟೇಬಲ್ ಮತ್ತು ರೈಸು. ಸೊ ಇದು ಊಟ, ನನ್ನ ಊಟ. ನನ್ನ ಫೇವ್ರೆಟ್ ಸೀರೀಸ್ ನೋಡಿಕೊಂಡು, ಅದು ಯೂಟ್ಯೂಬಲ್ಲೇ ಇರುತ್ತೆ. ಸೊ ನೋಡ್ಕೊಂಡು ತಿಂತಾ ಇದ್ದೀನಿ. ಚಂದು ಕಟ್ ಮಾಡಿ ತಂದುಕೊಟ್ಟಿದ್ದಾನೆ. ಹಿಂಗೆ ಇಲ್ಲಿ 2 ಇತ್ತು, ಹೋಗಿ ತಿಂದ್ಬಿಟ್ಟೆ. ಹಿಂಗೆ ಫ್ಲವರ್ ಥರ ಮಾಡಿ ಅದ್ರೊಳಗೆ ಪೊಮಗ್ರಾನೇಟ್ ಹಾಕ್ಕೊಟ್ಟು ತಂದಿದ್ದಾನೆ. ಕೆಳಗೆ ಬನಾನ ತೊಗೊಂಬಾರೋ ಅಂದರೆ ಇಷ್ಟು. ಈವ್ನಿಂಗ್ ನಾನು ನಮ್ರತಾ ಕೆಫೆಗೆ ಬಂದ್ವಿ. ಆ್ಯಸ್ ಯೂಶ್ವಲ್ ಇದು ಒಂದು ನಮ್ಮ ಅಡ್ಡ ಆಗೋಗಿದೆ ಇತ್ತೀಚೆಗೆ. ಕಾಫಿ ಮತ್ತು ಅಲ್ಲಿನ ಫುಡ್ ಕೆಲವೊಂದು ನಮಗೆ ಇಷ್ಟ ಆಯಿತು. ಸೊ ಅದಕ್ಕೆ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಿರ್ತೀವಿ. ಸೊ ಬಂದು ಕಾಫಿ ಕುಡಿದು, ಏನು ಗೊತ್ತಾ, ಹಸ್ಬೆಂಡು ಕಾಲ್ ಮಾಡಿದ್ರು. ನಾನು ವಾಕ್ ಮಾಡ್ತಾಯಿದ್ದೆ, ಕೆಫೆಗೆ ಹೋಗ್ಬಿಟ್ಟು ಬಂದು ವಾಕ್ ಮಾಡ್ತಾಯಿದ್ದೆ. ಹಂಗೆ ಎಡಿಟ್ ಮಾಡಿಕೊಂಡು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದೆ. ಹಸ್ಬೆಂಡ್ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಇವತ್ತು ಸೊಪ್ಪು ಸಾರು ಮತ್ತು ಮುದ್ದೆ ಕ್ರೇವಿಂಗ್ಸ್ ಆಗ್ತಿದೆಯಂತೆ. ಸೊ ಕೇಳಿದ್ರು. ಅದಕ್ಕೆ ಈಗ ಸೊಪ್ಪೆಲ್ಲ ತರಿಸಿದ್ದೀನಿ. ಮತ್ತು ನಂದು ಕುಕ್ಕರ್ಗಳು ಹಾಳಾಗೋಗಿದೆ, ವರ್ಕ್ ಆಗ್ತಿಲ್ಲ. ಅದು ಆಲ್ಮೋಸ್ಟ್ ನಾನು ತೊಗೊಂಡೊಂದು 3 to 4 years ಆಯಿತು ಅನಿಸುತ್ತೆ. ಸೊ ಟೈಮ್ ಟು ಅಪ್ಗ್ರೇಡ್. ಕುಕ್ಕರ್ಗಳನ್ನ ಚೇಂಜ್ ಮಾಡಬೇಕು. ಆಲ್ರೆಡಿ ಅದು ಯೂಸ್ ಆಗ್ತಿಲ್ಲ. ಅದು ನಾನು ಬೇರೆ ಯಾರಿಗೋದಕ್ಕೂ ಲೈಕ್ ಅದು ಸ್ಟೀಲ್ ಅಂಗಡಿಯಲ್ಲಿ ಕೊಟ್ಟು ಏನಾದರೂ ಬೇರೆ ತೊಗೋಬೇಕು. ಬಟ್ ಈ ಕುಕ್ಕರ್ ಮಾತ್ರ ತೊಗೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲೇ ಬಜಾರ್ ಹತ್ರ ಹೋಗ್ತಾಯಿದ್ದೀನಿ. ಸೊ ಸೊಪ್ಪು ಸಾರು ಮುದ್ದೆ ಮಾಡುವ ಅಂದರೆ ನನ್ನ ಸ್ಟೆಪ್ಸ್ ಬಂದು 7,000 ಸಮಥಿಂಗ್ ಆಗಿದೆ. ನಾನು ಇದು ಅಡುಗೆ ಎಲ್ಲ ಮಾಡೋಷ್ಟೇ 10,000 ಆಗೋಗುತ್ತೆ. ನೋಡೋಣ ಏನಾಗುತ್ತೆ. ಸೊ ನಾನಲ್ಲಿ ಕಾಫಿ ಮಾತ್ರ ಆ್ಯಂಡ್ ಸ್ವಲ್ಪ 1 ಬೈಟ್ ಥರ ಸ್ಯಾಂಡ್ವಿಚ್ ಎಲ್ಲ ಗಾರ್ಲಿಕ್ ಬ್ರೆಡ್ ಥರ ಏನೋ ತಿಂದೆ. ಸೊ ಅಷ್ಟೇ. ಅದೇನು ಇದು ಒಂದು ರೆಡ್ ಕಲರ್ ಇದೆ. ಸೊ ಇದು ನೋಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ 5 ಲೀಟರ್ಸ್. ಕುಕ್ಕರ್ ತೊಗೊಂಡೆ, ತೋರಿಸ್ತೀನಿ ನೀಟಾಗಿ. 2 ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಕುಕ್ಕರ್ಗಳು. ಲಾಸ್ಟ್ ಟೈಮ್ ಕೂಡ ನಾನು ಪ್ರೆಸ್ಟೀಜ್ದೇ ತೊಗೊಂಡಿದ್ದು. ಅದು ಚೆನ್ನಾಗಿ ಬಾಳಿಕೆ ಬಂತು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸ್ಟೀಲ್ ಕೂಡ ಲೈಕ್ ಥಿಕ್ ಇದೆ, ದಪ್ಪ ಇದೆ. 2 5 ಲೀಟರ್ಸೇ. ನಾನು ಸ್ವಲ್ಪ ದೊಡ್ಡ ತೊಗೋಬೇಕು. ಬಟ್ ಪ್ರೀತಿಯಲ್ಲಿ ಇದು ಪ್ರೆಸ್ಟೀಜಲ್ಲಿ ಸಿಗಲ್ಲ, ಪ್ರೀತಿಯಲ್ಲಿ ಸಿಗ್ಬೋದು ಮೋಸ್ಟ್ಲಿ ದೊಡ್ಡದು. ಒಂದು 8 to 10 ಲೀಟರ್ಸ್. ಜಾಸ್ತಿ ಜನ ಬಂದರೆ ಮಾಡೋಕ್ಕೆ ಯೂಸ್ ಆಗುತ್ತೆ ಚೆನ್ನಾಗಿ. ಇದು ಹಿಂಗಿದೆ, ತಗೊಂಡೆ. ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಹಿಂಗೆ. ಅದು ಬಂದು 2,000 ಚಿಲ್ಲರೆ ಇದೆ. ಇದು ಬಂದು 3,000 ಚಿಲ್ಲರೆ ಇದೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನಾನ್ ಸ್ಟಿಕ್ ಥರ, ನಾನ್ ಸ್ಟಿಕ್ ಕೋಟೆಡ್ ಅಲ್ಲ ಏನೂ ಇಲ್ಲ ಇದು. ಬಟ್ ಸ್ವಲ್ಪ ನಾನ್ ಸ್ಟಿಕ್ ಥರ ನಾವೇನಾದರೂ ಚಿಕನ್ ಫ್ರೈ ಅದೆಲ್ಲ ಬೇಕಾದರೆ ಇದರಲ್ಲೇ ಮಾಡ್ಕೋಬೋದು. ಅದಕ್ಕೆ ಆಪ್ಷನ್ 2 ಕೊಟ್ಟಿದ್ದಾರೆ. ಒಂದು ಈ ಥರ ಕ್ಲೋಸ್ ಮಾಡೋವಂಥದ್ದು, ಈ ಥರದ ಲಿಡ್ಡು ಒಂದು ಕೊಟ್ಟಿದ್ದಾರೆ. ಸೊ ಈ ಥರದ ಲಿಡ್ ಇದ್ರೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಚಿಕನ್ ಫ್ರೈ ಅದೆಲ್ಲ ಮಾಡ್ಕೋಬೇಕು ಅಂದರೆ ಕುಕ್ಕರಲ್ಲಿ ಆರಾಮಾಗಿ ಮಾಡ್ಕೋಬೋದು. 2 ಆಪ್ಷನ್ಸ್ ಇರುತ್ತಲ್ವ. ಸ್ವಲ್ಪ ಲೈಕ್ ಅಗಲ ಇದೆ. ಸೇಮ್ ಇದು 5 ಲೀಟರ್ಸೇ. ಇದು ಸ್ವಲ್ಪ ಅಗಲ ಇದೆ. ಈ ಥರ ಬರುತ್ತೆ ಲೈಕ್ ನಾನ್ ಸ್ಟಿಕ್ ಥರ. ನಂಗೆ ಈ ಥರ ತೊಗೋಬೇಕು ಅಂದರೆ ತುಂಬ ದಿನದಿಂದ ಆಸೆ ಇತ್ತು. ಸೂಪಾಯಿ ತೊಗೊಂಡೆ. 2 ಅಷ್ಟೇ ಇಂಡಕ್ಷನ್ಗೆ ಯೂಸ್ ಆಗುತ್ತೆ. 2 ಕರೆಂಟ್ ಸ್ಟವ್ಗೆ ಯೂಸ್ ಆಗುತ್ತೆ. ಸೊ ಈ ಥರ ಇದೆ. ಇದು ಕೂಡ ಆಪ್ಷನ್ ಇದೆ ಇದಕ್ಕೆ. 2 ಓಕೆ. ಅದು ಪ್ರೆಸ್ಟೀಜು, ಇದು ಪಿಜನು. ಬಸ್ಸಾರು ಮಾಡ್ತಾ ಇದ್ದೀನಿ. ಬಸ್ಸಾರು ಕಾಳು ಮತ್ತು ದಂಟು ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಇದು ಸ್ಪ್ರೌಟ್ಸು ಜೆಪ್ಟೋಲ್ ಸಿಗುತ್ತೆ. ಆರಾಮಾಗಿ ನಾವು ನೆನೆಸಿ 2-3 ದಿನ ಟೈಮ್ ತೊಗೊಳ್ಳೋದ್ರ ಬದಲು ಜೆಪ್ಟೋಲ್ ಸಿಗುತ್ತೆ. ಬಟ್ ಅಷ್ಟು ಕೂಡ ಎಷ್ಟು ಫ್ರೆಶ್ ಆಗಿದೆ ನೀವೇ ನೋಡ್ಬೋದು. ದಂಟು ಸೊಪ್ಪು ಸಿಕ್ಕಾಪಟ್ಟೆ ಫ್ರೆಶ್ ಆಗಿದೆ. ಮತ್ತು ಮಣ್ಣು ಇಲ್ಲ ನೋಡಿ,
ನಾರ್ಮಲಾಗಿ ನಾವು ತೊಗೊಂಡ್ರೆ ಮಣ್ಣಿರುತ್ತೆ, ಬಟ್ ನಾನು ಅಡುಗೆ ಮಾಡ್ತಾಯಿದ್ರೆ ಮೈನಾ ಮತ್ತು ಶ್ರಾವಣಿ ಬಂದು ನನಗೆ ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ. ಅವರಿಲ್ಲದೆ ನಾನೊಬ್ಬಳೇ ಅಡುಗೆ ಮಾಡೋದಕ್ಕಂತೂ ಆಗೋದೇ ಇಲ್ಲ. ಅಡುಗೆ ಎಲ್ಲ ನಾನೇ ಮಾಡಿದ್ರು ಅದಕ್ಕೇನಾದರೂ ಹಚ್ಕೊಡ್ಬೇಕಾಗಿದ್ದರೆ, ತೊಳ್ಕೊಡ್ಬೇಕು ಅಂದರೆ, ಏನಾದರೂ ಬಿಡಿಸ್ಕೊಡ್ಬೇಕು ಅಂತಂದರೆ ಮೈನಾ ಮತ್ತು ಶ್ರಾವಣಿ ತುಂಬಾ ಹೆಲ್ಪ್ ಮಾಡ್ತಾರೆ. ನಿಜವಾಗ್ಲೂ ಆ ಒಂದು ವಿಷಯಕ್ಕೆ ಇಬ್ಬರು ಹೆಣ್ಮಕ್ಳನ್ನ ಎತ್ತಿರೋದಕ್ಕೆ ನಾನು ಲಕ್ಕಿ ಅಂತ ಹೇಳ್ತೀನಿ. ಅಂಜಿ ಸಿರಿ ಕೂಡ ಅಷ್ಟೇ, ಇಲ್ಲಿ ಬಂದು ನಾನು ಅಡುಗೆ ಮಾಡ್ತಾಯಿದ್ರೆ ಅಡುಗೆ ಮನೆಯಲ್ಲೇ ಇರ್ತಾರೆ. ಸೊ ಎಂಟೈರ್ ನನ್ನ ಮಕ್ಕಳು ಇಲ್ಲೇ ಇರ್ತೀವಿ ಅಡುಗೆ ಮಾಡಬೇಕಾದ್ರೆ. ಸೊ ಅದು ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಅಡುಗೆ ಎಲ್ಲ ಆಯಿತು. ನಾನಷ್ಟು ಮುದ್ದೆ ಪ್ರೇಮಿ ಏನಲ್ಲ, ಬಟ್ ರಾಕೇಶ್ಗೆ ಡೈಲಿ 3 ಟೈಮ್ಸ್ ಮುದ್ದೆ ಕೊಟ್ಟರು ತಿಂತಾರೆ. ಬಿಕಾಸ್ ಅವ್ರಿಗೆ ಅಷ್ಟೊಂದು ಇಷ್ಟ ಮುದ್ದೆ ಅಂದರೆ. ನನಗೆ ಅಮ್ಮ ಮನೆಯಲ್ಲೂ ಅಷ್ಟೇ ಮುಂಚೆ ಮುದ್ದೆ ಮಾಡ್ತಾಯಿದ್ರು, ಬಟ್ ನಂಗೆ ಅಷ್ಟು ಅಭ್ಯಾಸ ಇಲ್ಲ. ಡೈಲಿ ಅವ್ರೇನಾದರೂ ಮನೆಯಲ್ಲೇ ಇದ್ದು ಲೈಕ್ 2 ಟೈಮ್ಸು ಮನೆಯಲ್ಲೇ ಊಟ ಮಾಡಿದ್ರೆ ಮಾಡಿಕೊಡ್ತೀನಿ, ಅದರಲ್ಲಿ ನನಗೇನು ತೊಂದರೆ ಇಲ್ಲ. ಬಟ್ ಕೆಲವೊಂದು ಟೈಮ್ ತುಂಬ ಲೇಟಾಗಿ ಬರ್ತಾರೆ, ಆಲ್ಮೋಸ್ಟ್ 12 o'clock ಆಗಿಬಿಡತ್ತಲ್ಲ. ಸೊ ಊಟ ಅಲ್ಲಿವರೆಗೂ ಮಾಡದೇ ಇರೋಕ್ಕಾಗಲ್ಲ, ಆ ಟೈಮಲ್ಲಿ ತಿಂದುಬಿಡ್ತಾರೆ ಹೊರಗಡೆನೇ. ಸೊ ಅಂಥ ಟೈಮಲ್ಲಿ ನಾನು ಮಾಡಿರಲ್ಲ. ಅವ್ರು ಈ ಥರ ಮುಂಚೆನೇ ಕಾಲ್ ಮಾಡಿ ನಾನು ಬರ್ತೀನಿ ಊಟಕ್ಕೆ ಅಂದರೆ ಮಾಡು ಅಂತಂದರೆ ಸೊ ಅಡುಗೆ ಮಾಡಿಟ್ಟಿರ್ತೀನಿ. ಮಕ್ಕಳಿಗೂ ಅಷ್ಟೊಂದು ಮುದ್ದೆ ಏನು ಇಷ್ಟ ಆಗಲ್ಲ, ಚಂದು ತಿಂತಾನೆ, ಬಟ್ ಅವರಿಬ್ರಿಗೂ ಅಷ್ಟು ಇಷ್ಟ ಅಲ್ಲ. ನನಗೂ ಅವ್ರಿಗೆ ಮಕ್ಕಳಿಗೆ ಅಷ್ಟು ಇಷ್ಟ ಅಲ್ಲ. ನನಗೂ ಮುಂಚೆಯಿಂದ ಮುದ್ದೆ ಮಾಡಿ ಅಭ್ಯಾಸ ಇದೆ. ಆದರೆ ಇವತ್ತು ಕೂಡ ಅವರು ತುಂಬ ಲೇಟಾಗೇ ಬಂದರು. ಆಲ್ಮೋಸ್ಟು 11 o'clock ಆಗಿಬಿಡುತ್ತೆ ಅವ್ರು ಬರೋದು. ಸೊ ನನಗೂ ಎಲ್ಲ ಮಾಡಿ ಊಟ ಮಾಡಿ ಸಾಕಾಗಿತ್ತಲ್ಲ, ಪಾಪ ಅವರೇ ಊಟ ಮಾಡಿ ಊಟ ಇಟ್ಕೊಂಡು ಊಟ ಮಾಡಿದ್ರು. ಆಲ್ಮೋಸ್ಟ್ ನನಗೂ ಮಕ್ಕಳಿಗೆ ಎಲ್ಲರಿಗೂ ಮುದ್ದೆ ಮಾಡಿದೆ. ಮಕ್ಕಳೆಲ್ಲ ತಿಂದರು, ನಾನು ಮುದ್ದೆ ತಿಂದಿಲ್ಲ. ಏನು ಅಂತಂದರೆ ನೈಟ್ ಹೊತ್ತು ಮುದ್ದೆ ತಿಂದುಬಿಟ್ರೆ ಜೀರ್ಣಕ್ಕೆ ಸ್ವಲ್ಪ ನನಗೆ ಕಷ್ಟ ಅನಿಸತ್ತೆ. ಸೊ ಅದರಿಂದ ನಾನು ನೈಟ್ ಟೈಮ್ ಮುದ್ದೆ ತಿನ್ನಲ್ಲ, ಮಧ್ಯಾಹ್ನ ಟೈಮ್ ಮುದ್ದೆ ತಿಂತೀನಿ. ಮುದ್ದೆಗೂ ಬಸ್ಸಾರು ಮತ್ತು ಪಲ್ಯಕ್ಕೂ ಸಖತ್ತಾಗಿತ್ತು ಗೊತ್ತಾ. ಇದು ನನ್ನ ಊಟ, ಮಕ್ಕಳಿಗೆ ಮುದ್ದೆ. ಇದು ನನ್ನ ಇವತ್ತಿನ ದಿನದ ಸ್ಟೆಪ್ಸ್ ಆಗಿದೆ. ಸೊ ನಾನು ಡ್ರೆಸ್ ಚೇಂಜ್ ಮಾಡಿ ತಲೆಗೆಲ್ಲ ನೀಟಾಗಿ ಸೆರಮ್ ಇಟ್ಕೊಂಡು ಕಾಣ್ತಾ ಇದ್ದೀನೋ ಅಲ್ವೋ ಗೊತ್ತಿಲ್ಲ. ಓಕೆ, ಇನ್ನು ಮಲ್ಕೋಬೇಕು. ನೈಟ್ ತೊಗೊಳ್ಳೋದು ಒಂದು ಸಪ್ಲಿಮೆಂಟ್ ಇದೆ, ಅದನ್ನು ತೊಗೊಂಡು ನಿದ್ದೆ ಮಾಡೋದು. ಸೊ ಇವತ್ತು ಬಂದು ಮಂಗಳವಾರ. ನೆನೆಲ್ಲ 2 ವ್ಲಾಗ್ ಏನೋ ಅಪ್ಲೋಡ್ ಮಾಡಿದೆ. ಸೊ ಇವತ್ತು ಮಂಗಳವಾರ. ನನ್ನ ಫ್ರೆಂಡ್ ಜೊತೆ ಮೂವಿಗೆ ಹೋಗ್ತಾಯಿದ್ದೀನಿ. ಇವಾಗ ಜಿಮ್ಗೆ ಹೋಗ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಆಗಿದೆ, ಮಕ್ಕಳು ಬಾಕ್ಸಿಗೆ ಹಾಕ್ಕೊಟ್ಟು ಹೋದರು ಮಕ್ಕಳು. ಸೊ ನನಗೆ ಜಿಮ್ಗೆ ಹೋಗ್ತಾಯಿದ್ದೀನಿ. ನೋಡೋಣ ಆಮೇಲೆ ಏನೇನಾಗುತ್ತೆ ಅಂತ. ಮೂವಿ ಯಾವುದು ಅಂತ ಡಿಸೈಡ್ ಮಾಡಿಲ್ಲ, ಅಲ್ಲೇ ಹೋಗ್ಬಿಟ್ಟು ನೋಡ್ಬಿಟ್ಟು ತೊಗೋಬೇಕು ಅಂತ ಇದ್ದೀನಿ. ಯಾಕೋ ಈ ನಡುವೆ ನಾನು ಫೋನ್ನ ಹಿಂಗೆ ಇಟ್ಕೊಂಡು ಬೀಳ್ಸೋ ಥರನೇ ಇದ್ದೀನಿ. ಸೊ ಜಿಮ್ಗೆ ರೆಡಿ ಆಗಿದ್ದೀನಿ, ಬೇಗ ಹೋಗಬೇಕು. ಬನ್ನಿ ಹೋಗೋಣ. ಲಿಯಾ ತಿನ್ನಲ್ವಾ? ಬಾಕ್ಸ್ಗೆ ಹಾಕಿರೋದನ್ನ ತೆಗೆದು ಪ್ಲೇಟಾಗಿ ಹಾಕ್ತೀವಿ. ಒಂದೊಂದು ಕೆಲಸ ಕೊಡಲ್ಲ ನಾನು. ರಾಕೇಶ್ ಇವತ್ತಿರೋದಿಲ್ಲ, ಎಲ್ಲ ಹೋಗ್ತಿದ್ದಾರೆ. ಅಚ್ಚು ನನ್ನ ಯಾರು ಹಾಕಿದ್ದಲ್ಲಿ? ಅಮ್ಮಮ್ಮಮ್ಮ ಬೇಬಿನ ಯಾರು ಹಾಕಿದ್ದಲ್ಲಿ? ನಂಗೆ ಗೊತ್ತೇ ಇಲ್ಲ. ಚಂದು ಹಾಕಿದ್ದು ಹೋಗ್ಬಿಟ್ಟಿದ್ದಾನೆ. ಬರೋಜ ನಡಿ. ಗಾರ್ಡನಲ್ಲಿ ಹಾಕಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮಕ್ಕಳು. ಓಕೆ ಆಯಿತು. ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಇವತ್ತು. ಮಕ್ಕಳ ಫೇವ್ರೆಟ್ ಒಂದು ಬ್ರೇಕ್ಫಾಸ್ಟ್ ಅದು ಮಶ್ರೂಮ್ ಬಿರಿಯಾನಿ. ಸಿಗ್ತೀನಿ. ಅವ್ರಿಗೆ ಬಾಕ್ಸಿಗೆ ಹಾಕ್ಕೊಟ್ಟೆ. ಮಕ್ಕಳು ಬಂದು ತಿನ್ಕೊಳ್ತಾರೆ. ನಂದು ಎಗ್ ಬೇಯಿಸಿದೆ. ಹೊಸ ಕುಕ್ಕರಲ್ಲಿ ಸಖತ್ತಾಗಿ ಆಗ್ತಿದೆ ಅಡುಗೆ ಎಲ್ಲ. ಇವೆಲ್ಲ ಚಪ್ಪಲಿಗಳೆಲ್ಲ ಹಿಂಗೆ ಹಾಕ್ಬಿಟ್ಟಿದ್ದೀವಿ. ಆಚೆ ಕಡೆ ಕ್ಲೀನ್ ಮಾಡಬೇಕು. ಇದ್ರೊಳಗೆ ತೋರಿಸ್ತೀನಿ, ಬೈಕೋಬೇಡಿ. ಎಷ್ಟಿದೆ ಇವೆಲ್ಲ ಕ್ಲೀನ್ ಮಾಡಿ ಒಳಗಡೆ ಚಪ್ಪಲಿ ಸ್ಟ್ಯಾಂಡ್ ಇದೆ, ಸೊ ಅಲ್ಲಿಗೆ ಹಾಕಬೇಕು. ನಂದು ಕ್ರಾಕ್ಸ್ ತೋರಿಸಲ್ಲ. 11,000 ಗಾಯ್ಸ್, 11,000 ಚಪ್ಪಲಿ. ಇನೋವಾ ಇಲ್ಲೇ ಇದೆ ಪಾಪ. ಇನೋವಾಗ ಯಾವಾಗ ಮೋಕ್ಷ ಗೊತ್ತಿಲ್ಲ. ಚಲೋ. ಹಲೋ, ಎಲ್ಲಿಗೆ ಹೋಗ್ತಾ? ನಾನು ಕೇಳ್ದೆ ಹೋಗ್ತಾ ಇದ್ದಾನೆ ಒಳಗೆ. ಹಲೋ, ಎಲ್ಲೋಗ್ತಾ ಇದೆ? ಬಾಯ್ಲಿ. ಬೇಡ ಬಾ ಗಲೀಜು ಮಾಡ್ತೀಯಲ್ಲ. ಬಾ ಕಮ್ಮಿ ನಡಿಯೋ ಆಚೆ. ಹೋಗ್ತಾ ಇದೆ ನನಗೆ.
ಸ್ಟೇರ್ ಮಾಸ್ಟರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 4 ಮಿನಿಟ್ಸ್ ಆಯಿತು. ಆಫ್ಟರ್ ತುಂಬ ದಿನ ಆದಮೇಲೆ ಬ್ಯಾಕ್ ಹೋಗ್ಬಿಟ್ಟು ಸಖತ್ತಾಗಿ ಮುಗಿಸಿ. ಆಯಿತು, 10 ನಿಮಿಷ ಮಾಡಿದೆ. ನಾಳೆ ಒಂದು 15. ಓಕೆ, ಇಷ್ಟೊತ್ತಾಯಿತು, ರೆಡಿ ಆಗಿದ್ದು. ಯಾಕೋ ಇವತ್ತು ಮೂಡೇ ಸರಿ ಹೋಗ್ತಾಯಿಲ್ಲ ಆ್ಯಂಡ್ ಬಟ್ಟೆ ಸರಿ ಹೋಗ್ತಿಲ್ಲ. ನನಗೇನೋ ಅಷ್ಟು ಇಷ್ಟ ಆಗ್ತಾ ಇಲ್ಲ ಇವತ್ತು ಯಾಕೋ. ಓಕೆ ಆಯಿತು, ಈಗ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ. ಅವಳು ಆಲ್ರೆಡಿ ಹೊರಟಿದ್ದಾಳಂತೆ. ಅವಳು ನಾಗರಬಾವಿಯಿಂದ ಬರೋದು. ಸೊ ಅವಳು ಆಲ್ರೆಡಿ ಹೊರಟಿದ್ದಾಳಂತೆ. ನಾನು ಈಗ ಬಿಡ್ತಾ ಇದ್ದೀನಿ. ನನಗೇನು 1/2 an hour ಅಷ್ಟೇ ಅಲ್ವಾ. ಚಲೋ ಹೋಗುವ. ಹೆಂಗೆ ಕಾಣಿಸ್ತಾ ಇದ್ದೀನಿ? ನನಗೇನೋ ಇಷ್ಟ ಆಗ್ತಿಲ್ಲ. ಏನೋ ಲೈಕ್ ಹೆಣ್ಮಕ್ಳಿಗೆ ಕೆಲವೊಂದು ಸಾರಿ ಆಗುತ್ತಲ್ವ, ಎಷ್ಟೊಂದು ಬಟ್ಟೆ ಹಾಕಿ ಬಿಚ್ಚಿ ಆದರೂ ನನಗೆ ಯಾವುದೋ ಸೂಟ್ ಆಗದೆ ಇದನ್ನು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಹಿಂಗೆ ಕಾಣಿಸ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಆಗಿದ್ದೀನಿ. ಸರಿ ಮಾಡೋಣ, ಇವತ್ತು ಚೆನ್ನಾಗಿ ತಿಂದ್ಬಿಟ್ಟು ಹೊರಟಿದ್ದೀನಿ. ಇವಾಗ ಏನೋ ಮಿಸ್ ಹೊಡಿತೈತೆ ಅಂದರೆ ಯಾಕೋ ಇವತ್ತು ಬೊಟ್ಟಿಟ್ಕೋಬೇಕು ಅನ್ನಿಸ್ತು. ಸೊ ಅದಕ್ಕೆ ಬೊಟ್ಟಿಟ್ಕೊಂಡೆ. ಇವಾಗ ಹೊರಡ್ತಾ ಇದ್ದೀನಿ. ಕ್ಯಾಬ್ ಬುಕ್ ಮಾಡಬೇಕು, ಹೊರಡ್ತಾ ಇದ್ದೀನಿ. ಬನ್ನಿ ಹೋಗುವ. AC ಆಫ್ ಮಾಡಿಲ್ಲ, ಮತ್ತು ಬೈಸ್ಕೋಬೇಕು. ಹಾಗೆ ಹೊಟ್ಟೋಗ್ಬಿಡ್ತೀಯ ನೀನು. ಬಾಳೆಹಣ್ಣು ಅಂತ ತಿಂದೆ, ಯಾಕೋ ಹೊಟ್ಟೆ ಶೀತ ಇತ್ತು. ವೇರ್ ಈಸ್ ದ AC ರಿಮೋಟ್? ಎಲ್ಲಿಟ್ಟಿದ್ದೀನಿ? ಹೋಗಿ ಬನ್ನಿ, ಹೋಗೋಣ. ಹುಟ್ಟುಗೆ ಬೇಜಾರಾಗ್ತಿದೆ, ಬಂಗಾರಕ್ಕೆ ಬೇಜಾರಾಗ್ತಿದೆ. ನಾನು ಹೋಗ್ತಾಳೆ ಮತ್ತೆ ಅಂತ. ನಾನು ಹಂಗೆ ಸ್ಟೆಪ್ಸ್ ಕೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ ಗೇಟ್ವರೆಗೂ. ಹೀಗೆ ನಂದು ಹುಚ್ಚಾಟಗಳು. ನನ್ನ ಫ್ರೆಂಡ್ಸ್ ಇಬ್ಬರು ಅಲ್ಲಿ ಮಲಗಿದ್ದಾರೆ. ಯಾವಾಗಲೂ ಬರೋರೇನೋ ಇವತ್ತು ಬಂದಿಲ್ಲ. ಮೇನ್ ಬೆಂಗಳೂರು ಸಿಟಿ ಎಲ್ಲಿ ಹುಡುಗಿಗೆ ಹೇಳ್ಕೊಡ್ಬೇಕು ನಾನು. ಆಕ್ಚುಲಿ ಅವ್ನು ಎಲ್ಲಿ ನಿಲ್ಸ್ತಾ ಗೊತ್ತಾ? ಅಪಾರ್ಟ್ಮೆಂಟ್ ನೋಡಲ್ಲ, ಆಟೋಗಳು ನಿಲ್ಸೋದು. ಇಲ್ಲಿ ಬರ್ಬೋದು, ಇಲ್ಲಿ ಕ್ಯಾಬ್ ನಿಲ್ಸೋದು. ನಾನು ಇಲ್ಲಿ ಇಳ್ಕೊಂಡೆ. ಬಾವಲಿ. ಈಗ ಲೈಫ್ ಸ್ಟೈಲ್ ಹತ್ರ ಬಂದ್ವಿ. ಅವಳಿಗೇನೋ ಬ್ಯಾಗ್ ಬೇಕಂತೆ, ನೋಡೋಣ ಹಂಗೆ. ಹಾಂ, ನನಗೂ ಅಷ್ಟು ಇಷ್ಟ ಆಗಲ್ಲ ಅಷ್ಟು. ಹಾಂ, ನನಗೆ ಇಷ್ಟ ಇಲ್ಲ ಇದು. ಜಸ್ಟ್ ಒನ್ ಡೇಗೆ ಸರಿ ಇರುತ್ತೆ ಅಷ್ಟೇ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದು. ಇಷ್ಟನೇ ಬರಲ್ಲ ಅದೆಲ್ಲ ಜಸ್ಟ್ ರೂಮ್ಗೆ ಅದೇ ಲಕ್ಸುರಿ. ಹಾಂ, ಇದಕ್ಕೆಲ್ಲ ಇರುತ್ತೆ ನೋಡು. ಲೈಕ್ ನಾವೇನಾದ್ರು ಸ್ಟೇಕೇಶನ್ಗೆ ಹೋದಾಗ ಆ ಥರ ಟೈಪ್ ಡೈಲಿ ಯೂಸ್ಗೆಲ್ಲ ಆಗೋದಿಲ್ಲ. ಗಾಲಿ ಇದ್ರೆ ಇಷ್ಟಪಡ್ತಾರೆ. ಫರ್ದು ಫರ್ ಅದು ಗೊತ್ತು, ಗೊತ್ತಾಯ್ತು, ಅದಿಷ್ಟ ಆಗುತ್ತೆ. ಫರ್ ಮೆಟೀರಿಯಲ್ ಅದು. ಇದ್ರಲ್ಲಿ ಬರೀ ಬೆಡ್ಶೀಟ್ ಸಿಗುತ್ತಾ? ಅದರಲ್ಲಿ ಬರೀ ಬೆಡ್ಶೀಟ್ ಸಿಗಲ್ಲ, ಈ ಥರದ ಬೆಡ್ಶೀಟ್ ಸಿಗುತ್ತೆ. ಬರೀ ಬೆಡ್ಶೀಟ್ ಸಖತ್ತಾಗಿದೆ. ಕುಕ್ಕರ್ಗಳು ನೈಸ್. ಇಲ್ಲಿ ನನ್ನ ಫ್ರೆಂಡ್ ಚೈತ್ರ ಬಂದು ಗೆಸ್ಟು ಬ್ಯಾಗ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಗೆಸ್ಟ್ ಶೋರೂಮ್ಗೆ ಬಂದ್ವಿ. ನಾನು ಲಾಸ್ಟ್ ಟೈಮಲ್ಲಿ ತೊಗೊಂಡಿದ್ದು ಲೈಫ್ ಸ್ಟೈಲಲ್ಲಿ.
ಈ ಸರಿ ಗೆಸ್ ಮಾಡೋಣ ಅಂತ ಅವಳೇ ಅಂದ್ಲು. ಸೊ ಗೆಸ್ಸಿಗೆ ಬಂದ್ವಿ. ಅವಳು ಸ್ಲಿಪ್ಪರ್ಸ್ ಮತ್ತು ಬ್ಯಾಗ್ ನೋಡ್ತಾ ಇದ್ಲು. 2 ಐಟಮ್ಸ್ ತೊಗೊಂಡ್ರೆ ಲೈಕ್ 2 ಐಟಮ್ ತೊಗೊಂಡ್ರೆ 30% ಆಫರ್ ಕೂಡ ಇತ್ತು. ಸೊ ತುಂಬ ವರ್ತ್ ಅನ್ನಿಸ್ತು. ಆಯಿತು ತಗೋ, ಬೆಸ್ಟ್ ಇದೆ ಆ್ಯಂಡ್ ಕಲೆಕ್ಷನ್ ಸಖತ್ತಾಗಿದೆ. ನಾನು ಆಲ್ರೆಡಿ ಒಂದು ತೊಗೊಂಡಿದ್ದೆ, ನೋಡೋಣ ನೀನು ಈಗ ತಗೋ, ನಾನು ನೆಕ್ಸ್ಟ್ ಟೈಮ್ ತೊಗೋತೀನಿ ಅಂತ ಹೇಳ್ಬಿಟ್ಟು ಅವಳಿಲ್ಲಿ ಬಂದು ಸ್ಲಿಪ್ಪರ್ಸ್ ಮತ್ತು ಹ್ಯಾಂಡ್ ಬ್ಯಾಗ್ ತುಂಬ ಕನ್ಫ್ಯೂಷನಲ್ಲಿ ನೋಡ್ತಾ ಇದ್ಲು. ನನಗೆ ಈ ವಾಚ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅದು ಹೌದು, ಅದಕ್ಕೆ ನೀವು 1 ಲಕ್ಷ 5 ಲಕ್ಷ ಖರ್ಚು ಮಾಡಿದ್ರೆ ನಾನು 16,000 ಎಷ್ಟು ರಿಚ್ ಬ್ರೋ ನೀನು. ನೋಡು, ಆಲ್ರೆಡಿ ಮೈಕಲ್ ಕೋರ್ಸ್ ಬ್ಯಾಗ್ ಇದೆ. ಎಷ್ಟು ಟೈನಿ ಬ್ಯಾಗ್ ನೋಡು. ಓಯ್ ಇಲ್ಲಿ ನೋಡಿಲಿ, ಇಯರ್ಬಡ್ಸ್ ಇಟ್ಕೊಳ್ಳೋಕ್ಕೆ ಅನ್ಸುತ್ತೆ ಮೋಸ್ಟ್ಲಿ. ಪ್ರೈಸ್ ನೋಡೋಣ ಇರು. ಚೆಕ್ ದ ಪ್ರೈಸ್. ಆಕ್ಸೆಸರೀಸ್ ತುಂಬ ಚೆನ್ನಾಗಿದೆ, ಬಟ್ ಇಷ್ಟಕ್ಕೆ 5,000-6,000 ಅಂತ. ಇದು ನಾಟ್ ವರ್ತ್, ಬಟ್ ಸಮ್ಟೈಮ್ಸ್ ಯೋಚನೆ ಮಾಡಿದೆ ವರ್ತ್ ಅನಿಸುತ್ತೆ. ಸಖತ್ತಿದೆ, ಐ ಲವ್ ಇಟ್. ಇದು ಲಾಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ನಲ್ವಾ ಇಲ್ಲಿ, ಸೊ ಅದಕ್ಕೆ ಇವಾಗ ತಿಂತಾ ಇದ್ದೀನಿ. ನಾನು ಮನೆಗೆ ಬಂದೆ. ಆಯಿತು, ಬಂದು ಒಂದು ಹಾಫ್ ಆನ್ ಅವರ್ ಆಯಿತು ಅನಿಸುತ್ತೆ. ಬಟ್ಟೆ ತೊಗೊಂಡು ಬಂದಿದ್ದೆ, ಟ್ರೈ ಮಾಡ್ತಿದ್ದೀನಿ. ಈಗೇನು ನೈಕಿಯಲ್ಲಿ ತೊಗೊಂಡೆ 20 ಶರ್ಟು ಆ್ಯಂಡ್ ಒಂದು ಪ್ಯಾಂಟ್ ತೊಗೊಂಡೆ, ಒಳಗಿಟ್ಬಿಟ್ಟಿದ್ದೀನಿ. ಇದು ಒಂದು ಜಾಗರ್ಸ್ ಥರ ತೊಗೊಂಡೆ, 3,999. 4,000 8,000 ಆಯಿತು. ಎಗೇನ್ ಅಷ್ಟೇ ಇನ್ನು ತೊಗೊಳ್ಳಲ್ಲ ಅಷ್ಟೇ. ಸ್ಟಾಪ್. ಇವಾಗ ವಾಕಿಂಗ್ ಕರ್ಕೊಂಡು ಬಂದ್ವಿ. ಈ ನಡುವೆ ವಾಕಿಂಗ್ ಕರ್ಕೊಂಡು ಬರ್ತಾಯಿಲ್ಲ, ಬಿಕಾಸ್ ಗಾರ್ಡನ್ ಇದೆಯಲ್ಲ ಅಲ್ಲೇ ಬಿಟ್ಬಿಡ್ತಾ ಇದ್ದೀವಿ. ಬಾ ಈ ಕಡೆ, ಗಾರ್ಡನ್ ಇದೆಯಲ್ಲ, ಸೊ ಅಲ್ಲೇ ಬಿಟ್ಬಿಡ್ತಾ ಇದ್ದೀವಿ. ಈ ನಡುವೆ ಕರ್ಕೊಂಡು ಬರ್ತಾಯಿಲ್ಲ, ಕರ್ಕೊಂಡು ಬರ್ಬೇಕು ಇನ್ಮೇಲಿಂದ ಡೈಲಿ. ಇವಾಗ ತಲೆಗೆ ಎಣ್ಣೆ ಇಟ್ಕೊಂಡೆ. ಈ ನಡುವೆ ಯಾಕೋ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ. ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಆಗಿದ್ದಕ್ಕೋ ಏನೋ ಗೊತ್ತಿಲ್ಲ. ಸೊ ನಾನು ವಿಶ್ಕೇರ್ದು ಸೆರಮ್ ಹಾಕಿ ಈಗ ಇದರಲ್ಲಿ ಮಸಾಜ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದೆಲ್ಲ ಮಾಡಿ ಕೇರ್ ಮಾಡಿದ್ರೆ ಕೂದಲು ಚೆನ್ನಾಗೇ ಇರುತ್ತೆ, ಇಲ್ಲಾಂದರೆ ಹಾಳಾಗೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗಬೇಡಿ. ಮತ್ತು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ವ್ಲಾಗ್ಸ್ನ ಹೀಗೆ ನೋಡ್ತಾ ಇರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲವ್ ಯು ಆಲ್, ಬಾಯ್.